ಅಂದ್ರೆ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಶೋನಲ್ಲಿ ಅದನ್ನ ಪ್ರಶ್ನಿಸಬೇಕಾಯ್ತು ಅನ್ನೋದು. ಶೋದಲ್ಲಿ ನೋಡಿ ಸರ್, ಈಗ ನೆಕ್ಸ್ಟ್ ಒಂದು ವೀಕೆಂಡ್ ಎಪಿಸೋಡ್ ಬರ್ತೀರಾ ಅಂದ್ರೆ ಈ ವಾರ ಎಲ್ಲ ಏನಾಗಿರುತ್ತೆ ಅದ್ರ ಬಗ್ಗೆ ಚರ್ಚೆ. ಸಮಾಜದಲ್ಲಿ ಒಂದು ಜಾತಿನಿಂದನೇ ಒಂದು ಹೆಣ್ಣು ಮಗಿ ಮಾನಹಾನಿ ಮಾಡುವಂಥದ್ದು, ತೇಜೋದೆ, ಅದು ತಪ್ಪು. ಅದನ್ನ ಖಂಡಿಸುವಂತ ಕೆಲಸ ಸುದೀಪ್ ಅವ್ರು ಮಾಡಬೇಕಾಗಿತ್ತು. ಬಟ್ ಸುದೀಪ್ ಅವರು ಯಾವುದೇ ಒಂದು ವಿಚಾರದಲ್ಲಿ ಅಶ್ವಿನಿಯನ್ನ ಖಂಡಿಸುವಂತ ಕೆಲಸ ಈ ವಿಚಾರನೇ ಅಲ್ಲ, ಯಾವುದೇ ಒಂದು ವಿಚಾರದಲ್ಲಿ ಮಾಡಿಲ್ಲ. ಸುದೀಪ್ ಅವರ ಒಂದು ದೊಡ್ಡ ಧ್ವನಿ ಇದ್ದಿದ್ದು ಯಾವಾಗ ಕಲಾವಿದರಿಗೆ ರಕ್ಷಿತಾ ಚಪ್ಲಿ ತೋರಿಸಿದ್ಲು ಅನ್ನೋಂಥ ವಿಚಾರ ಬಂತು, ಅದು ದೂರ ಆಯ್ತು. ಅದಕ್ಕೊಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾತ್ರ ಸುದೀಪ್ ಅವ್ರು ಮಾಡಿದ್ರು ಹೊರತು ಇಲ್ಲಿವರೆಗೂ ನಾನು ಬರೋದಕ್ಕೆ ಕಾರಣ ಸುದೀಪ್ ಅವರು ಅಲ್ಲಿ ಪ್ರಶ್ನೆ ಮಾಡ್ದಿರೋರಂಥದ್ದು ಒಂದೇ ಒಂದು ಕಾರಣಕ್ಕೆ. ಮೇಡಮ್, ಇವಾಗ ನಿಮ್ಮ ವಾರದ ಪಂಚಾಯತಿ ಅಂದ್ರೆ ಅಲ್ಲಿ ಆ ವಾರದಲ್ಲಿ ಏನೆಲ್ಲ ಆಗಿದೆ ಅದನ್ನ ಅವ್ರು ಹೇಳಲೇಬೇಕಾದಂಥದ್ದು. ಒಂದ್ ನಿಮಿಷ ಮೇಡಮ್, ಈಗ ನಿಮ್ಮ ಪ್ರಶ್ನೆ ಅವ್ರಿಗೆ ಬೈದಿದ್ ಸರಿ ಇಲ್ಲ ಅನ್ನೋದನ್ನ ಅಥವಾ ಇವ್ರಿಗೆ ಬೈದಂಗೆ ಅವ್ರಿಗೆ ಬೈದಿಲ್ಲ ಅನ್ನೋದ? ಈಗ ನೀವೇನೋ ತಪ್ಪು ಮಾಡ್ತೀರಾ ನೋಡಿ, ನಾನು ಸಹ ತಪ್ಪು ಮಾಡ್ತೀನಿ. ಮಾಡಿದಾಗ ಯಾರಾದ್ರೂ ಒಬ್ರು ನನಗೆ ಗೊತ್ತಿಲ್ದಿರೋರು ಹೇಳಿದ್ರೆ ನಾನು ತಿದ್ಕೊಳ್ತೀನಿ. ಹೇಳುವಂಥ ರೀತಿ ಇರುತ್ತೆ, ಆ ಹೇಳುವಂಥ ರೀತಿ ಇದೆ ನೋಡಿ, ಅದು ಕಿಚ್ಚನ ಪಿತ್ತ ಹೆಚ್ಚಾಗಿ ಕಂಪ್ಲೇಂಟ್ವರೆಗೂ ಬಂದ್ಬಿಡ್ತು. ಹೇಳುವಂಥ ರೀತಿ ಮಗುಗೆ ಹೆಂಗೆ ಹೇಳ್ಬೇಕು, ವಿಷಯ ತಪ್ಪಲ್ಲ, ಹೇಳೋ ರೀತಿ ಸರಿ ಇಲ್ಲ. ಎಸ್, ಹೇಳೋ ರೀತಿ ಸರಿ ಇಲ್ಲ, ಅದು ದರ್ಪ ದೌರ್ಜನ್ಯ ಸರ್. ದಟ್ ಇಸ್ ಕಾಲ್ಡ್ ಹರಾಸಿಂಗ್. ಅದು ಹರಾಸೆ. ಅದು ಇವಾಗ ಅವಳು ವಯಸ್ಸೇನು ಸರ್, ಒಂದು 20-25 ವರ್ಷ ಅಂತರ ಇರುತ್ತೆ. ಈಗಷ್ಟೇ ಯೂಟ್ಯೂಬ್ ಚಾನಲ್ ಮಾಡಿ ಬಂದಿದ್ದಾಳೆ. ಸಮಾಜದ ಬಗ್ಗೆ ಜ್ಞಾನ ಇರಲ್ಲ ಸರ್. ಎಷ್ಟೋ ಬುದ್ಧಿವಂತರು ಎಜುಕೇಟೆಡ್ಸ್ಗೆ ಪ್ರಜ್ಞಾವಂತರಾಗಿರೋದಿಲ್ಲ ಅಲ್ವಾ ಸರ್? ಅಲ್ವಾ ಅಂತ ಇವತ್ತಿಗೂ ಯಾರಿಗಾದ್ರೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಯಾವಾಗಂತ ಗೊತ್ತಿದೆಯಾ ಸರ್? ಗೊತ್ತಿದೆಯಾ ಸರ್? ಗೊತ್ತಿಲ್ಲ. ನನ್ನ ನಾಡು ನುಡಿ ಪರ ಹೋರಾಟಗಾರರು ಅನ್ನೋರು ಇವತ್ತಿಗೂ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷ ಏನಕ್ಕೆ ಬಂತು ಅನ್ನೋದು ಗೊತ್ತಿದೆಯಾ ಸರ್? ಗೊತ್ತಿಲ್ಲ. ಸರಿ, ನಾ ವಿಚಾರ ತಿಳ್ಕೊಂಡು ಹೆಜ್ಜೆ ಇಡಬೇಕು. ಸೊ ರಕ್ಷಿತಾಳಿಗೆ ಬುದ್ಧಿ ಏನೋ ತಪ್ಪು ಮಾಡಿದ್ಲ, ಬುದ್ಧಿ ಹೇಳ್ಬೇಡಿ ಅಂತ ನಾನು ಹೇಳಲ್ಲ. ಹೇಳುವಂಥ ರೀತಿ ಇದೆ ಅಲ್ಲ, ಅದು ನಮ್ಮ ಮಕ್ಕಳಿಗೆ ಹೆಂಗೆ ಹೇಳ್ಬೇಕು. ತಂದೆ ತಾಯಿನ ಬಿಟ್ಟು ಎಲ್ಲಾರನ್ನೂ ಬಿಟ್ಟು ಬಂದಿರ್ತಾಳಲ್ಲ, ಅಲ್ಲಿ ಇಷ್ಟು ದಿವಸ ಇದ್ದಾಳಲ್ಲ, ಅವ್ರನ್ನ ಯಾವ ಥರ ನಾವು ಟ್ರೀಟ್ ಮಾಡಬೇಕು. ಹೊಡೆದು ಬಡ್ದು ಬೈಯೋದು ಹೇಳೋದಕ್ಕೆ ಇವತ್ತು ಪೇರೆಂಟ್ಸ್ ಸಹ ಕೆಲಸ ಮಾಡೋದಿಲ್ಲ. ನೀವು ಯಾರು ಅದನ್ನು ಮಾಡೋದಕ್ಕೆ? ಈ ಜಾಗದಲ್ಲಿ ಅಕಸ್ಮಾತು ಸುದೀಪ್ ಅವ್ರ ಮಗಳೇ ಇದ್ದಿದ್ರೆ ಈ ತರ ಮಾತಾಡ್ತಾ ಇದ್ರ ಸರ್? ಎಲ್ಲಾರ್ಗು ಅವ್ರವ್ರ ಮಕ್ಕಳು ಯಜ್ಞ ಕೂಡ ಮುದ್ದು ಅಂತಾರಲ್ವಾ ಸರ್? ಎಷ್ಟು ಆ ಪೋಷಕರಿಗೆ ಬೇಜಾರಾಗಿದೆ ಅಂತ ಗೊತ್ತಿದ್ಯಾ? ನನ್ನ ಮಗಳಲ್ಲಿ ಎಷ್ಟಿನ್ನಿಷ್ಟು ನಾವು ಎಲ್ಲೋ ಕೆಲವೊಂದು ಎಪಿಸೋಡ್ ಬರುತ್ತೆ.